ಇವತ್ತು ಸಚಿವರಾದಂಥ ನಾಗೇಂದ್ರ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಹಲವು ವಿಚಾರಗಳನ್ನ ಹೇಳ್ತಾರೆ. ಹೌದು, ಈ ತರ ಆಗಿದೆ ಅನ್ನುವಂಥದ್ದನ್ನ ಒಪ್ಕೊಳ್ತಾರೆ ಅವರು. ಹಾಗಿದಾಗ ಏನ್ ಹೇಳ್ತಾರೆ ಸಚಿವರು? ಬಹುಕೋಟಿ ಗೋಲ್ಮಾಲ್ ಅನ್ನ ಒಪ್ಕೊಳ್ತಾರೆ ಸಚಿವ ನಾಗೇಂದ್ರ ಅವರು. ಗೋಲ್ಮಾಲ್ ಅಂತಂದ್ರೆ ದುಡ್ಡು ಎಲ್ಲೋ ಹೋಗ್ಬಿಟ್ಟಿದೆ ಅನ್ನುವಂಥದ್ದು ಗೋಲ್ಮಾಲ್ ಆಗುತ್ತೆ. ಈಗ ಸದ್ಯಕ್ಕೆ ದುಡ್ಡಿದೆ, ಕಾಣಿಸ್ತಾ ಇದೆ. ಖದೀಮರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಫಸ್ಟ್ ಮಾನ್ಯ ಸಚಿವರೇ, ನಿಮ್ಮ MD ಅವರನ್ನ ಫಸ್ಟು ಸಸ್ಪೆಂಡ್ ಮಾಡಬೇಕು, ಅಮಾನತಿನಲ್ಲಿ ಇಡಬೇಕು. ಅವ್ರನ್ನ ಇಟ್ಕೊಂಡ್ಬಿಟ್ಟು ನೀವು ತನಿಖೆ ಮಾಡೋಕ್ಕಾಗೋದಿಲ್ಲ. ಅದೇ ಹುದ್ದೆಯಲ್ಲಿ ಅವ್ರು ಮುಂದುವರಿತಾ ನೀವು ತನಿಖೆಯನ್ನು ಮಾಡಿಸಿದ್ರೆ ಹೇಗೆ ಸಾಧ್ಯ ಆಗುತ್ತೆ? ಮೇನ್ ಅಕೌಂಟ್ನಲ್ಲಿ 187 ಕೋಟಿ ಹಣ ಇತ್ತು. ಅದರ ಪೈಕಿ 88 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ. ಅದು ವಸಂತನಗರ ಬ್ರಾಂಚ್ಗೆ, ಸಬ್ ಬ್ರಾಂಚ್ಗೆ ಅದು ವರ್ಗಾವಣೆ ಆಗಿದೆ. ಬ್ಯಾಂಕ್ ಅಧಿಕಾರಿಗಳು ಕೂಡ ಶಾಮೀಲಾಗಿರುವಂತಹ ಶಂಕೆ ಇದೆ ಅನ್ನುವಂಥದ್ದನ್ನ ಮಾನ್ಯ ಸಚಿವರು ಹೇಳ್ತಾರೆ. ಹಣ ವರ್ಗಾವಣೆ MD ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಹೇಗೆ ಸಾಧ್ಯ ಆಗತ್ತೆ ಬರಕ್ಕೆ? ಅವರ ಸಹಿ ಮಾಡಿಲ್ಲ ಅಂತ ಹೇಳ್ತಾರೆ ಅವರು. ಆಮೇಲೆ ಅವ್ರ ಗಮನಕ್ಕೆ ಇರ್ಲಾರ್ದೇನೆ ಹೇಗೆ ಹಣ ವರ್ಗಾವಣೆ ಆಗುತ್ತೆ? ಅದು ಒಂದು ಬಾರಿ ಆದರೆ ಹೇಳ್ಬೋದು. ಇಲ್ಲಿ 4 ಬಾರಿ ವರ್ಗಾವಣೆ ಆಗಿದೆ. ಮಾರ್ಚ್ 24ಕ್ಕೆ ನಡೆದಿರುವ ಹಗರಣ ಮೇ 21ಕ್ಕೆ ಗೊತ್ತಾಗಿದೆ. ಓಕೆ, ಅವ್ರ ಗಮನಕ್ಕೆ ಬಂದಿಲ್ಲ ಅನ್ನೋದು ಇಟ್ಕೊಳ್ಳೋಣ. ಮೇ 21ಕ್ಕೆ ಗೊತ್ತಾದ ಮೇಲೆ ಆದರೂ ಸಚಿವರ ಗಮನಕ್ಕೆ ತರಬೇಕಾಗಿತ್ತು, ಯಾಕೆ ತರಲಿಲ್ಲ? ಸಹಿ ನಕಲು ಮಾಡಿದ್ದಾರೆ ಅಂತ MD ದೂರು ಕೊಟ್ಟಿದ್ದಾರೆ. ಚಂದ್ರಶೇಖರ್ ಸಾವಿನ ನಂತರ ದೂರು ಕೊಟ್ಟಿದ್ದಾರೆ. ಅಲ್ಲಿಯವರೆಗೂ ಏನ್ ಮಾಡ್ತಾ ಇದ್ರು? ಚಂದ್ರಶೇಖರ್ ಅವ್ರನ್ನ ಹೋಗಿ ಪ್ರಶ್ನೆ ಮಾಡೋಕ್ಕಾಗತ್ತೆ. ಸಚಿವರ ಗಮನಕ್ಕೆ ಯಾಕೆ ತರಲಿಲ್ಲ MD ಅವರು? ಭ್ರಷ್ಟಾಚಾರದ ವಿಚಾರ MD ನನ್ನ ಗಮನಕ್ಕೆ ತಂದಿಲ್ಲ ಅಂತ ನಾಗೇಂದ್ರ ಅವರು ಹೇಳ್ತಾರೆ. ಸಚಿವರು ಸಹಿ ನಕಲಿಯೋ ಅಸಲಿಯೋ FSL ವರದಿ ಆಧರಿಸಿ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಸಂಜೆ 26 ಕೋಟಿ ಹಣ ವಾಪಸ್ ಬಂದಿದೆ. ಸೊ CID ತನಿಖೆಯಿಂದ ಸತ್ಯ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ. ಇವತ್ತು ಸಂಜೆಯವರೆಗೂ ಕೂಡ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಸಂಜೆ 6 ಗಂಟೆ ಒಳಗಡೆಗೆ ಇಷ್ಟು ಅಮೌಂಟ್ ವಾಪಸ್ ಬರಬೇಕು ಅಂತ ಹೇಳಿದ್ದಾರೆ. ಬರದೇ ಇದ್ರೆ ಆ ಬ್ಯಾಂಕ್ ಮೇಲೆ ಕ್ರಮ ತೆಗೆದುಕೊಳ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಂದರೂ ಕೊಡಿ, ಬರದೇ ಇದ್ರು ಅಂತೂ ಇನ್ನೂ ಕೊಡಲೇಬೇಕು. ಕಂಪ್ಲೇಂಟ್ ಅಂತೂ ಆ ಬ್ಯಾಂಕಿಗೆ ಕೊಡಲೇಬೇಕು, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ. ಸೊ ಏನು ಮಾತನಾಡಿದ್ದಾರೆ ಸಚಿವರು ಅನ್ನೋದನ್ನ ನೋಡೋಣ. ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆಯ ನಂತರದಲ್ಲಿ ಏನು ಘಟನೆ ಇದು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಸಚಿವ ನಾಗೇಂದ್ರ ಅವರಿದ್ದಾರೆ. ಸರ್, ಈ ಘಟನೆ ತಮ್ಮ ಗಮನಕ್ಕೆ ಯಾವಾಗ ಬಂತು? ಏನು ಸರ್ ಘಟನೆ? ನನಗೆ ನಿನ್ನೆನೇ ಈ ಘಟನೆ ಸೂಸೈಡ್ ಆದಮೇಲೆ ನನ್ನ ಗಮನಕ್ಕೆ ಬಂದಿದೆ. ಇದರಲ್ಲಿ ಮುಖ್ಯವಾಗಿ ಇಷ್ಟು ಅಮೌಂಟು ಟ್ರಾನ್ಸ್ಫರ್ ಮಾಡಿದ್ದು ನನ್ನ ಗಮನಕ್ಕೆ ಇದ್ದಿಲ್ಲ. ಅದಾದಮೇಲೆ ನಾವು ಮುಖ್ಯವಾಗಿ ಇವತ್ತು ಬ್ಯಾಂಕಿನ ಸಿಬ್ಬಂದಿಗಳು ಮತ್ತು ನಮ್ಮ ನಿಗಮದ ಸಿಬ್ಬಂದಿಗಳು ಸೇರಿ ಯಾವ ರೀತಿ ಮಾಡಿದರೆ ಇದನ್ನೆಲ್ಲ ಕೂಡ ಕೂಲಂಕುಷವಾಗಿ ತನಿಖೆ ಮಾಡ್ತಾ ಇದ್ದೀವಿ. ಈಗಾಗಲೇ ಕೂಡ ರಾಜ್ಯ ಸರ್ಕಾರ ನಮ್ಮ CID ತನಿಖೆ ಕೊಟ್ಟಿದೆ. CID ತನಿಖೆಯಲ್ಲಿ ಪ್ರತಿಯೊಂದು ಬಹಿರಂಗ ಆಗೇ ಆಗುತ್ತೆ. ಇವತ್ತು MD ಅವ್ರ ಗಮನಕ್ಕೂ ಇಲ್ಲದೇ ಮಾಡಿದ್ದಾರೆ ಅಂತೇಳಿ MD ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ಖಂಡಿತವಾಗಿ ಕೂಡ ಈಗ ನನಗೆ ತಿಳಿದಂಗೆ ಕೂಡ MD ಅವ್ರ ಗಮನಕ್ಕಿಲ್ಲ ಅಂತೇಳಿ ನನ್ನ ಸೈನ್ನ ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದರಲ್ಲಿ ಯಾರು ಫೋರ್ಜರಿ ಮಾಡಿದರೆ ಅವ್ರ ಮೇಲೆ ಕ್ರಮ ಅವರ ಡೆತ್ ನೋಟಲ್ಲಿ ಸಚಿವರ ಮೌಖಿಕ ಸೂಚನೆ ಅನ್ನುವಂಥದ್ದು ಮೆನ್ಷನ್ ಆಗಿದೆ ಅನ್ನುವಂಥದ್ದು. ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ನಾನು ಒಬ್ಬ ಸಣ್ಣ ಅಧಿಕಾರಿಗೆ ಮಾತಾಡೋಕ್ಕಾಗಲ್ಲ. ಒಬ್ಬ ಇಲಾಖೆಯ ಮುಖ್ಯಸ್ಥನಾಗಿ, ಇವತ್ತು ಇಲಾಖೆಯ ಮಂತ್ರಿಯಾಗಿ ನಾನು ಮಾತಾಡಿದ್ರೆ MD ಜೊತೆಗೆ ಮಾತಾಡ್ತೀನಿ. ಒಬ್ಬ ಅಕೌಂಟೆಂಟ್ ಜೊತೆಗೆ ಮಾತಾಡಿಕೊಂಡು ನಾನು ಅಕೌಂಟೆಂಟಿಗೆ ಯಾರ ಹಂತಗಳು ಗೊತ್ತಿಲ್ಲ. ಚಂದ್ರಶೇಖರ್ ಅವರು ನಮ್ಮ ಇಲಾಖೆಯಲ್ಲಿದ್ದಾರೆ. ಅವ್ರನ್ನ ನಾನು ಯಾವತ್ತೂ ಕೂಡ ನೋಡಿಲ್ಲ. ನಾನು ಅವ್ರಿಗೆ ಮೌಖಿಕ ಆದೇಶ ಅಂತೇಳಿ ನಾನು ಕೊಡೋ ಪ್ರಶ್ನೆನೇ ಇಲ್ಲ, ನಾನು ಕೊಡೋದೇ ಇಲ್ಲ ಕೂಡ. ಯಾರಿಗಾದ್ರೂ ಕೊಟ್ಟರೆ ನಾನು ರೈಟಿಂಗಲ್ಲಿ ಕೊಡ್ತೀನಿ. ಈ ರೀತಿ ಅಂತ ನಾನು ಪತ್ರ ಕಳಿಸ್ತೀನಿ. ಅದಕ್ಕೊಂದು ಇತಿಮಿತಿಗಳಿದೆ, ಅದಕ್ಕೊಂದು ಸಿಸ್ಟಮ್ ಇರುತ್ತೆ. ಆ ಸಿಸ್ಟಮಲ್ಲಿ ನಾನು ಕೊಡಬೇಕಾಗುತ್ತೆ. ಅದನ್ನು ಬಿಟ್ಟು ಬೇರೆ ಯಾರು ಕೂಡ ಮೌಖಿಕ ಆದೇಶ ಅಂತೇಳಿ 100 ಹೇಳ್ತಾರೆ. ಅದನ್ನು ನಾನು ಹೇಳೋಕ್ಕೂ ಬರಲ್ಲ. ನಾನು ಅಂಥ ವ್ಯಕ್ತಿಗೂ ಮಾತಾಡಿರಲಿಲ್ಲ. ನೀವು ರಾಜೀನಾಮೆ ಕೊಡಬೇಕು, ನೈತಿಕ ಹೊಣೆ ಹೊತ್ತು ಅಂತ ವಿರೋಧ ಪಕ್ಷಗಳು ಕೇಳ್ತಾರೆ. ನೀವು ರಾಜೀನಾಮೆ ಕೊಡ್ತೀರಾ? ಕೇಳೋದ್ರಲ್ಲಿ ಸಹಜ ಇದೆ, ಅದರಲ್ಲಿ ಅವ್ರು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ಒಂದು ನನ್ನ ವಿಚಾರಕ್ಕೆ ಇದರಲ್ಲಿ ನನಗೆ ಸಂಬಂಧ ಇಲ್ಲದಿದ್ದು ನಾನು ಯಾಕೆ ರಾಜೀನಾಮೆ ಕೊಡ್ಬೇಕು? ನಾನು ರಾಜೀನಾಮೆ ಯಾತಕ್ಕೆ ಕೊಡ್ಬೇಕು ಹೇಳಿ? ನನ್ನ ಸಂಬಂಧನೇ ಇಲ್ಲ ಇದರಲ್ಲಿ. ನನಗೆ ಸುಮ್ಮನೆ ನನ್ನ ತಂದು ಹೇಳಿದು ರಾಜೀನಾಮೆ ಕೊಡೋದ್ರೆ ನಾನು ತಪ್ಪಿತಸ್ಥೆ ಯಾವ ರೀತಿ ಆಗ್ತೀನಿ? ನನ್ನ ಹೊರಗೆ ನಾನು ಮಾಡಿ ನಿಮ್ಮ ಇಲಾಖೆ, ನಿಮ್ಮ MD ಇದರಲ್ಲಿ ವಿಫಲರಾಗಿದ್ದಾರೆ ಅಂದ್ರೆ ಅದು ನೀವು ಹೊಣೆಗಾರರೇ. ಖಂಡಿತವಾಗಿ ಅವ್ರು ನನ್ನ ಗಮನಕ್ಕೆ ತರಲೇ ಇರೋದು ಒಂದು ದೊಡ್ಡ ಒಂದು ತಪ್ಪಾಗಿದೆ. ಅವ್ರ ವಿರುದ್ಧ ನಾವು ಕ್ರಮ ತಗೊಂತೀವಿ. ಆಗ ನೀವು ಸಂಬಂಧ ಇಲ್ಲ ಅದಕ್ಕೆ ಅಂದ್ರೆ ನೀವು ಖಂಡಿತವಾಗಿ ನನ್ನ ವ್ಯಾಪ್ತಿಗೆ ಬರಲ್ಲ. ಇದನ್ನು ನಿಮ್ಮ ಅಂದ್ರೆ ನಿಗಮಗಳ ಅಧ್ಯಕ್ಷರೇ ಬೇರೆ ಇರ್ತಾರೆ. ಆ ರೀತಿ ಇದನ್ನೆಲ್ಲ ಕೂಡ ನಿಮ್ದೇನು ನನ್ನ ಅಧ್ಯಕ್ಷರಾದ್ಮೇಲೆ ನನಗಿರೋದಿಲ್ಲ ಅಲ್ಲಿ. ಅಧ್ಯಕ್ಷರ ಮೇಲೆ ನನ್ನ ಮೇಲೆ ಒಬ್ಬ ಅಧ್ಯಕ್ಷರು ನಿಗಮಕ್ಕೆ ಇರ್ತಾರೆ. ಅವ್ರ ಗಮನಕ್ಕೂ ತಂದಿಲ್ಲ ಅದನ್ನು. ಅದಕ್ಕೆ ಅವ್ರ ವಿರುದ್ಧ ನಾವು ಖಂಡಿತವಾಗಿ ನಾವು ತಗೊಳ್ತೀವಿ. ಓಕೆ, ಇದು ಸಚಿವರಾಗಿರೋ ನಾಗೇಂದ್ರ ಅವರು ಹೇಳ್ತಾರೆ ಇದು ನನ್ನ ಗಮನಕ್ಕೆ ಬಂದಿಲ್ಲ, ಯಾಕಂದ್ರೆ ಅಧ್ಯಕ್ಷರಾಗಿ ನಿಗಮದ ಅಧ್ಯಕ್ಷರಿರ್ತಾರೆ ಅನ್ನುವಂಥದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ನನ್ನ ಗಮನಕ್ಕೆ ಇದು ಬಂದಿಲ್ಲ, ಮತ್ತೆ ಅವರು ಯಾರು ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನೋದು ಸಚಿವರು ಹೇಳ್ತಾರೆ ಅಂತ. ಮತ್ತು ಕ್ಯಾಮರಾ ಪರ್ಸನ್ ಮುನ್ರಾಜ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಈ ವಿಚಾರದಲ್ಲಿ ಸಚಿವರು ಗಮನಕ್ಕೆ ಬಂದಿಲ್ಲ ಇರಬಹುದು, ಅವ್ರ ಗಮನಕ್ಕೆ ಬರದೇ ಇರಬಹುದು, ಬಟ್ ಜವಾಬ್ದಾರಿ ಅವ್ರು ತಗೊಳ್ಳೇಬೇಕು. ಈಗ 21ನೇ ತಾರೀಕು MD ಗಮನಕ್ಕೆ ಬಂತು ಅಂದಾದ್ಮೇಲೆ ಅವರು ನಕಲು ಅಂತ ಆಗ್ಲೇ ಸಹಿಯ ಬಗ್ಗೆ ದೂರ ಕೊಡಬಹುದಿತ್ತು. ಡೆತ್ ಆದ್ಮೇಲೆ ಅದನ್ನೇ ಹೇಳ್ತಾ ಇರೋದು. ಚಂದ್ರಶೇಖರ್ ಅವರು ಕೂಡ ಹೇಳ್ತಾ ಇದ್ದಿದ್ದು. ಆಮೇಲೆ
MD ಕೂಡ ಹೇಳ್ತಾ ಇರೋದು, ನಾನು ಅವ್ರಿಗೆ ಅಕೌಂಟಿಗೆ ಹಾಕಕ್ಕೆ ಹೇಳಿದೆ, ಆಮೇಲೆ ಅವ್ರು ಮಾಡಲಿಲ್ಲ, ಹಾಗಾಗಿ ಅವ್ರು ಸುಸೈಡ್ ಮಾಡ್ಕೊಂಡ್ರು. ಅದು ಬೆಳವಣಿಗೆ ಆಗಿರೋದು ಒಂದು ಕಡೆಗಿದೆ. ಬಟ್ ಸಚಿವರ ವಿಚಾರದಲ್ಲಿ ಸ್ಟ್ಯಾಂಡ್ ತೆಗೆದುಕೊಳ್ತಾ ಇರುವಂಥದ್ದು ಇದೆಯಲ್ಲ, ಬಟ್ ಅವ್ರ ಜವಾಬ್ದಾರಿ ತಗೊಳ್ಬೇಕಾಗತ್ತೆ. ಬಟ್ ಅವರು ಇನ್ನೊಂದು ಕಡೆಗೆ ಹಾಕ್ತಾ ಇದ್ದಾರೆ, ನಿಗಮದ ಅಧ್ಯಕ್ಷರು ಇದಕ್ಕೆ ಬರ್ತಾರೆ ಅಂತ ಹೇಳಿ. ಅವರೇ ಅತಿ ಮುಖ್ಯವಾಗಿ ನಿಗಮದ ಅಧ್ಯಕ್ಷರು. ಅವರೆಲ್ಲಿದ್ದಾರೆ? ಅವರೆಲ್ಲಿ ಕಾಣಿಸ್ತಾನೆ ಇಲ್ಲ. ಅವ್ರು ಇಡೀ ಸೀನಲ್ಲೇ ಇಲ್ಲ. MD ಅವರು ಇಲ್ಲ. MD ಅವ್ರನ್ನ ಫಸ್ಟ್ ಸಸ್ಪೆಂಡ್ ಮಾಡ್ಬೇಕು, ನೀವು ಆಚೆಗೆ ಇಡಬೇಕು, ಅವರನ್ನ ಅಮಾನತಿನಲ್ಲಿ ಇಡಬೇಕು. ಸೊ ಆಮೇಲೆ ಆಗತ್ತೆ ಅದು. ಹಾಗಿದ್ರೆ ಈ ಅಕ್ರಮ ಹಣ ವರ್ಗಾವಣೆ ಹೇಗೆ ನಡೆದಿರಬಹುದು ಅನ್ನೋದನ್ನ ನೋಡೋದಾದ್ರೆ, ಚುನಾವಣಾ ನೀತಿ ಸಂಹಿತೆ ಇದ್ದ ಕಾರಣದಿಂದಾಗಿ ಸರ್ಕಾರದ ಯಾವುದೇ ಹಣ ಬಿಡುಗಡೆಯನ್ನ ಮಾಡ್ಕೊಳ್ಳಿಕ್ಕಾಗಿಲ್ಲ. ಸೊ ಹಾಗಾಗಿ ಆ ಹಣ ಅಕೌಂಟ್ನಲ್ಲಿ ಹಾಗೆ ಇದೆ. ಒಟ್ಟು 187 ಕೋಟಿಯಷ್ಟು ಹಣ. ಚುನಾವಣಾ ನೀತಿ ಸಂಹಿತೆ ಇರೋ ಕಾರಣದಿಂದಾಗಿ ಯಾವುದೇ ಯೋಜನೆಗಳಿಗೆ ಅದನ್ನ ಬಿಡುಗಡೆ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಹಣ ಹಾಗೆ ಇತ್ತು ಅಂತ ಆಯ್ತು. ಈಗ ನೀತಿ ಸಂಹಿತೆ ಮುಗಿಯೋವರೆಗೂ ಆ ಹಣ ಅಕೌಂಟ್ನಲ್ಲೇ ಇರುತ್ತೆ. ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಅದನ್ನ ಮಧ್ಯದಲ್ಲಿ ತೆಗೆಯಲಾಗಿದೆ. ಅದು ಯಾರು ತೆಗೆದಿದ್ದು ಅನ್ನೋದೇ ಇಲ್ಲಿರುವಂತಹ ಪಾಯಿಂಟ್. ಯಾವ ಉದ್ದೇಶದಿಂದ ತೆಗೆದ್ರು, ಇದ್ರ ಈ ಹಿಂದೆ ಇರತಕ್ಕಂತಹ ಕಾರಣಗಳೇನು, ಇದು ಇಲ್ಲಿ ಮೂಲವಾಗಿ ಹುಡುಕ್ಬೇಕಾಗಿರ್ತಕ್ಕಂತಹ ಅಂಶ. ನೀತಿ ಸಂಹಿತೆ ಕಾರಣದಿಂದಾಗಿ ಇಲಾಖೆಯಿಂದ ಹಣ ತೆಗೆದಿಲ್ಲ, ಇಲಾಖೆಯ ಕೆಲಸಕ್ಕಾಗಿ ಹಣ ತೆಗೆದಿಲ್ಲ. ಈ ಹಣವನ್ನ ಅಕ್ರಮ ವರ್ಗಾವಣೆ ಮಾಡಿಕೊಂಡಿರುವಂತಹ ಸಾಧ್ಯತೆಗಳು ಇಲ್ಲಿ ಗೋಚರವಾಗ್ತಾ ಇದೆ. ಯಾಕಂದ್ರೆ ಇಲಾಖೆಯ ಕೆಲಸಕ್ಕಾಗಿ ತೆಗೆದಿದ್ರೆ ಅದು ಅಕ್ರಮ ಅನ್ನಿಸ್ಕೊಳ್ಳಲ್ಲ. ನಿಗಮದ ಅಧಿಕಾರಿಗಳು ಹಾಗೂ ಬ್ಯಾಂಕ್ನ ಸಿಬ್ಬಂದಿ ಇದರಲ್ಲಿ ಕೈವಾಡ ಇರುವಂತಹ ಸಾಧ್ಯತೆಗಳು, ಅನುಮಾನಗಳು ದಟ್ಟವಾಗಿ ಬರ್ತಾ ಇದೆ. ಇದರಲ್ಲಿ ಅಧಿಕಾರಿಗಳ ಪಾತ್ರವೂ ಇರಬಹುದು, ಜೊತೆಗೆ ಬ್ಯಾಂಕ್ ಸಿಬ್ಬಂದಿಗಳ ಪಾತ್ರವೂ ಕೂಡ ಇರಬಹುದು. 2-3 ತಿಂಗಳ ಮಟ್ಟಿಗೆ ಬೇರೆ ಖಾಸಗಿ ಖಾತೆಗಳಿಗೆ ವರ್ಗಾಯಿಸಿಕೊಳ್ಳುವ ಸಾಧ್ಯತೆಗಳು. ಯಾವ ಕಾರಣ ಅಂದ್ರೆ ಬಡ್ಡಿಯ ಹಣ ಹಂಚ್ಕೊಳ್ಳೋಕೆ ಈ ಅಡ್ಡದಾರಿಯನ್ನ ಹಿಡಿದಿರಬಹುದು. ಎಲ್ಲವೂ ಕೂಡ ಹೀಗಿರಬಹುದು ಅಂತ ತನಿಖಾ ಹಂತದಲ್ಲೇ ಹೌದಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಈ ವಾಮ ಮಾರ್ಗವನ್ನು ಹುಡ್ಕೊಂಡಿರಬಹುದಾ? ಬಡ್ಡಿ ಆಸೆಗೆ ಬಿದ್ದು ಚುನಾವಣೆ ಮುಗಿದ ಕೂಡಲೇ ಅದನ್ನ ಅಕೌಂಟ್ ಹಾಕ್ಬಿಡೋಣ, ಅಲ್ಲಿವರೆಗೂ ಬಡ್ಡಿ ಬಂದದ್ದನ್ನ ನಾವು ಶೇರ್ ಮಾಡ್ಕೊಳ್ಳೋಣ ಅನ್ನುವಂತಹ ದುರಾಲೋಚನೆ ಏನಾದ್ರೂ ಯಾರಿಗಾದ್ರೂ ಬಂದಿರಬಹುದಾ? ಆ ಇಂಟೆನ್ಷನ್ ಅಲ್ಲೇ ಒಂದು 3 ತಿಂಗಳ ಮಟ್ಟಿಗೆ ಅಂತ ಅಲ್ಲಿಂದ ಹಣವನ್ನ ವರ್ಗಾಯಿಸಿದ್ರ. 8 ಆದ್ರೆ ಅಷ್ಟರೊಳಗೆ ಇಡೀ ಹಗರಣ ಬಯಲಿಗೆ ಬಂದಿದೆ. ಸೊ ಈ ಪ್ರಕರಣ ಏನಿದೆ, ಈ 3 ತಿಂಗಳೊಳಗಡೆ ಮುಗಿದು ಹೋಗ್ತಾ ಇತ್ತು, ಹಣ ಹಾಕ್ಬಿಡ್ತಾ ಇದ್ರು. ಆದ್ರೆ ಯಾವಾಗ ಇವರು ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ನಲ್ಲಿ ಹೆಸರುಗಳನ್ನ ಉಲ್ಲೇಖ ಮಾಡಿದ್ರು, ಆಗ ಈ ಹಗರಣ ಹೊರಗೆ ಬಂದಿರೋದು. ಇಲ್ದಿದ್ರೆ ಅದು ಬಡ್ಡಿ ತೆಗೆದುಕೊಳ್ತಿದ್ರು, ಆ ಹಣ ಹಾಕ್ತಿದ್ರು, ಅದೇನೋ ಒಂದು ಆಗಿರ್ತಿತ್ತು ಅಂತ ಅನ್ಸುತ್ತೆ.